ಎಲ್ರಿಗೂ ನಮಸ್ಕಾರ. ಆ, ನಮ್ಮ ಮಕ್ಕಳೆಲ್ಲ ಟೂರ್ ಚಲೋ ಜೋರು ಮಾಡಾಕತ್ತಾರ ಅಂದ್ಕೊಂಡೀನಿ. ಜೋರು ಮಾಡ್ತಿರ್ತಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಹುಡುಗರು. ಸೊ ಮೊನ್ನೆ ಒಂದು ಐಡಿಯಾ ಹೇಳ್ಕೊಟ್ಟಿದ್ದೆ ಅವರಿಗೆ, ಎಲ್ಲೇ ಹೋದರೂ ಹೋಮ್ವರ್ಕ್ ಬುಕ್ ತೊಗೊಂಡೋಗ್ರಿ, ಹೋಮ್ವರ್ಕ್ ಸರಿಯಾಗಿ ಮಾಡಿರಿ ಅಂತೇಳಿ. ಮತ್ತು ಇವತ್ತು ಇನ್ನೊಂದು ಐಡಿಯಾ ಕೊಡ್ತೀನಿ ಅವರಿಗೆ. ಹೋಮ್ವರ್ಕ್ ಜೊತೆಗೆ ಡ್ರಾಯಿಂಗ್ ಮಾಡಿರಿ. ಡ್ರಾಯಿಂಗ್ ಅಂದರೆ ನೀವೀಗ ನೇಚರ್ದಲ್ಲೆಲ್ಲ ಹೋಗಿರ್ತೀರಿ, ಅಂದರೆ ಪರಿಸರ ಎಲ್ಲೆಲ್ಲಿ ಚಲೋ ಇರ್ತೈತೆ ಅಲ್ಲೆಲ್ಲ ಹೋಗಿರ್ತೀರಿ. ಗಿಡ ಗಂಟೆ ಎಲ್ಲ ಎಲ್ಲೇ ಚಂದ ಇರ್ತೈತಿ, ನೀರು ಹರಿಯೋದು ಎಲ್ಲ ನೋಡ್ತಿರ್ತೀರಿ. ನೋಡ್ತಾ ನೋಡ್ತಾ ಕೂತ್ಕೊಂಡು ನೀವೇನು ಮಾಡಿರಿ, ಒಂದು ಸ್ಕೆಚ್ ಪೆನ್ಸಿಲ್ ಮತ್ತು ಇದು ತೊಗೊಂಡೋಗಿರ್ತೀರಿ, ಬುಕ್ ತೊಗೊಂಡೋಗಿರ್ತೀರಿ. ತೊಗೊಂಡೋಗಿ ನೀಟಾಗಿ ನಿಮ್ಗೆ ಹೆಂಗೆ ಬರ್ತದೆ ಹೆಂಗೆ ನೀಟಾಗಿ ಚೆಂದಾಗಿ ಡ್ರಾಯಿಂಗ್ ಮಾಡಿರಿ. ಡ್ರಾಯಿಂಗ್ ನೀಟಾಗಿ ಮಾಡೋದ್ರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗ್ತೈತಿ. ಹ್ಯಾಂಡ್ ರೈಟಿಂಗ್ ನೀಟಾಗೋದ್ರಿಂದ ನೀವು ಶಾಣೆ ಆಗ್ತೀರಿ. ಹೆಂಗೆ ಶಾಣೆ ಆಗ್ತೀರಿ? ಡ್ರಾಯಿಂಗ್ ತೆಗಿಬೇಕಂತಾರೆ ಪೇಷನ್ಸ್ ಮಾಡಬೇಕು. ಪೇಷನ್ಸಿಂದ ನೀವು ತೆಗೀರಿ, ಚೆಂದಾಗಿ ಪೇಷನ್ಸಿಂದ ಆರಾಮಾಗಿ ತೆಗೀರಿ. ನೆಕ್ಸ್ಟ್ ಅದನ್ನು ನೋಡಿರಿ, ಆಮೇಲೆ ಚೆಂದ ತೆಗೆದು ನೋಡಿರಿ, ನಿಮ್ಗೆ ಖುಷಿ ಆಗುತ್ತೆ. ಆಮೇಲೆ ಹ್ಯಾಂಡ್ ರೈಟಿಂಗು ಯಾಕೆ ನೀಟ್ ಆಗ್ತದೆ ಅಂದರೆ, ಇಲ್ಲೇ ಡ್ರಾಯಿಂಗ್ ತೆಗಿತಾ ಪೇಷನ್ಸ್ ಕಲ್ತಿರ್ತೀರಿ. ಪೇಷನ್ಸ್ ಕಲ್ತಿರೋದ್ರಿಂದ ನಿಧಾನವಾಗಿ ಒಂದು ಅಕ್ಷರ ಬರ್ತಾ ಹೋಗ್ರಿ. ಅಕ್ಷರ ಬರ್ತಾ ಅವ್ರಿಗೆ ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ, ಮಸ್ತ್ ಕಾಣಿಸ್ತಾವೆ ಅಕ್ಷರ. ನಿಮ್ಮ ಅಕ್ಷರ ನಿಮ್ಗೆ ಮುದ್ದು ಬರಕತ್ತೆ. ನಿಮ್ಮ ಅಕ್ಷರ ನಿಮ್ಗೆ ಚಂದ ಕಾಣಕತ್ಬಿಟ್ಲೆ ನಾವು ಸ್ವಲ್ಪ ಓದಬೇಕು ಅಂಥೇಳಿ ನಿಮ್ಮ ಮನಸ್ಸೊಳಗೆ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓದೋಣ ತಡಿ, ನಮ್ಮ ಸರ್ ಹಿಂಗೆ ಹೇಳ್ಯಾರ, ಓದೋಣ ತಡಿ ಅಂತೇಳಿ ನೀವು ಚೂರು ಓದ್ರಿ. ನೀವು ಓದ್ತಾ ನಿಮ್ಮ ಹ್ಯಾಂಡ್ ರೈಟಿಂಗು, ನೀವು ಓದೋದು ಎಲ್ಲವೂ ಎರಡೂ ಸೇರಿ ನೀವೇನಾಗ್ತೀರಿ, ಶಾಣೆ ಆಗ್ತೀರಿ. ನಿಮ್ಮ ಪೇರೆಂಟ್ಸ್ ಏನಾಗ್ತಾರೆ, ಖುಷಿ ಆಗ್ತಾರೆ. ಇದನ್ನೂ ಒಂದು ಟ್ರಿಕ್ ಯೂಸ್ ಮಾಡಿ ನೋಡಿರಿ, ಭಾರಿ ಮಜಾ ಬರ್ತೈತೆ. ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ಹೋಗಿರಿ ಕಮೆಂಟ್ನಾಗ ತಿಳಿಸ್ರಿ. ಯಾವ ಜಾಗಕ್ಕೆ ಹೋಗಿರಿ, ಏನು ಮಜಾ ಮಾಡಾಕತ್ತೀರಿ, ಏನೇನು ಫುಡ್ ತಿನ್ನಾಕತ್ತೀರಿ, ಏನೇನು ಅಡುಗೆ ಮಾಡ್ಕೊಳಕತ್ತೀರಿ. ನೀವು ಕೆಲವೊಂದಿಷ್ಟು ಪೇರೆಂಟ್ಸ್ ಎಲ್ಲೆಲ್ಲಿ ಹೋಗಿರ್ತಾರೆ ಅಲ್ಲೆಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿಂತಾರೆ. ಮಸ್ತ್ ಮಜಾ ಬರ್ತೈತೆ ಅದು. ಎಲ್ಲವನ್ನೂ ನಮಗೂ ಸ್ವಲ್ಪ ತಿಳಿಸ್ರಿ, ನಾವು ಕೂತ್ಕೊಂಡಲ್ಲೇ ಸ್ವಲ್ಪ ಮಜಾ ಮಾಡ್ತೀವಿ.